ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಒಂದೊಳ್ಳೆ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವು ರೆಸಿಪಿ ಅದು ಹೇಗೆ ಮಾಡೋದು ಅಂತ ಸ್ವಲ್ಪ ನೋಡ್ಕೊಬೋಣ ಬನ್ನಿ. ನಾನು ಒಂದು ಟೂ ಸ್ಪೂನು ಎಣ್ಣೆ ಹಾಕಿದೆ ಮತ್ತು ತುಪ್ಪ ಹಾಕಿದೆ. ಮತ್ತು ಅದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸು ನಾನು ಮೊದಲೇ ಎತ್ತಿಟ್ಕೊಂಡಿದ್ದೆ. 2 ಚಕ್ಕೆ, 2 ಲವಂಗ ಮತ್ತು ಅನಾನಸ್ ಹೂವು, ಮೇಥಿ ಸೊಪ್ಪು, ಮತ್ತು ಇಲ್ಲಿ ಕ್ಯಾರೆಟು, ಬೀನ್ಸು, ನವಕೋಲು ಇದನ್ನು ಮೂರನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಚಿಪ್ಪು ಕೊಬ್ಬರಿ ಕಟ್ ಮಾಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಸುಲ್ಕೊಂಡು ಮಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಈಗ ಫಸ್ಟು ಈರುಳ್ಳಿ ಹಾಕ್ಸ್ಕೊಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡ್ಸ್ಕೊಂಡು ಅದು ಕೆಂಪಗಾಗಬೇಕು. ಕೆಂಪಗಾಗಿದ್ದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ಮೊದಲೇ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ. ನೋಡಿ, ಈಗ ಇದನ್ನು ಹೋಗಿ ರುಬ್ಕೊಂಡ್ಬಿಡೋಣ. ಇದು ಫಸ್ಟ್ ಹೋಗಿ ರುಬ್ಕೊಂಡು ನೆಕ್ಸ್ಟು ಪೇಸ್ಟ್ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ರುಬ್ಕೊಂಡ್ಬಿಡೋಣ. ನೋಡಿ, ಇದರಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮೂರನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇದ್ರ ಜೊತೆ ಪೇಸ್ಟ್ ಮಾಡಿಕೊಂಡ್ರೆ ಇವಾಗ ಹಾಕೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ರುಬ್ಕೊಂಡು ಆಮೇಲೆ ಹಾಕೋಣ ಅಂಥೇಳಿ. ನೋಡಿ, ಈ ಪೇಸ್ಟ್ನ ಹಾಕೋಣ. ನೋಡಿ, ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ತರಕಾರಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಅದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳು ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ತರಕಾರಿ ಹಾಕ್ಬಿಟ್ಟು ಆ ಎಣ್ಣೆಲೆ ಬೇಯಿಸೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಕಾಯಿ ಬೇಯಬೇಕಾದ್ರೆ ಉಪ್ಪು ಇಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಈಗ ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿಬಿಟ್ರೆ ಪೂರ್ತಿಯಾಗಿ ಆಗುತ್ತೆ. ನೋಡಿ, ಕೊಬ್ಬರಿ ಇವಾಗ ಹಾಕಿದ್ದೀನಿ. ಯಾಕಂದರೆ ತಳ ಹಿಡಿಬಾರ್ದು ಅಂಥೇಳಿ ನಾನು ಲಾಸ್ಟಲ್ಲಿ ಹಾಕಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇರಲಿ. ನೋಡಿ, ನಾನು ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಪಾಕೆಟು ಬಿರಿಯಾನಿ ಮಸಾಲ ಸ್ವಲ್ಪ. ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ಈಗ ನೀರು ಹಾಕ್ತಾಯಿದ್ದೀನಿ. ನಾನು 1.5 ಪಾವು ಅಕ್ಕಿ ಹಾಕಿರೋದ್ರಿಂದ ಇದರಲ್ಲಿ ಅದರ ಅಳತೆ ತಕ್ಕನಂಗೆ ಒಂದೂವರೆ ಟೋಟಲ್ 3. ಮತ್ತು ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ರೈಸು. ತುಂಬ ಟೇಸ್ಟಿಯಾಗಿರುತ್ತೆ ಹಿಂಗೆ ಮಾಡೋದ್ರಿಂದ. ಸೇಮ್ ಬಿರಿಯಾನಿ ಟೈಪ್ ಇರುತ್ತೆ. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬಿಡಿ. ಆವಾಗಲೇ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ, ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಕುದಿಬೇಕು, ನೀರು ಬಿಸಿ ಆಗಬೇಕು. ಸೊ ಅದಕ್ಕೆ ಅದು ಕುದಿಯೋ ತನಕ ಲಿಡ್ ಮುಚ್ಚೋಣ. ಆಮೇಲೆ ಅದು ಕುದಿ ಏರಿದ್ಮೇಲೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಿದ್ರೆ ಸಾಕು, ಮುಗೀತು. 2 ವಿಸಿಲ್ ಹಾಕಿದ್ರೆ ಸೂಪರ್ ಬಿರಿಯಾನಿ ಟೈಪ್ ಪಲಾವ್ ರೆಡಿ. ನೋಡಿ, ಕುದಿ ಏರ್ತಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬಿಟ್ಟು ಬನ್ನಿ ಅಕ್ಕಿ ಹಾಕೋಣ. ಈಗ ಲಿಡ್ ಕ್ಲೋಸ್ ಮಾಡೋಣ. 2 ವಿಸಿಲ್, ಪಲಾವ್ ರೆಡಿ. ನೋಡಿ ಯಾವ ಥರ ಬಂದಿದೆ. ಮಸಾಲೆ ಎಲ್ಲ ಫುಲ್ ಮೇಲೆ ಇದೆ. ಅದನ್ನೀಗ ಮಿಕ್ಸ್ ಮಾಡೋದ್ರಿಂದ ಪಲಾವ್. ನೀವು ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.